ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ ಕಡ್ಲಿಬ್ಯಾಳಿ ಮಸಾಲ ವಡ. ಇವಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ನಾವು ಇದನ್ನು ಇಡ್ಲಿ ವಡ ಜೊತೆನಾದರೂ ಮಾಡ್ಕೋಬೋದು, ಇಲ್ಲ ಸಂಜೆಗೆ ಚಾ ಜೊತೆನೂ ತಿನ್ಬೋದು. ಹಂಗೆ ನಮ್ಗೆ ಯಾವಾಗಾರ ಏನಾರ ತಿನ್ಬೇಕು ಅನ್ಸಿದ್ರೆ ಈ ರೆಸಿಪಿನ ಒಮ್ಮೆ ಆದರೂ ನೀವು ಟ್ರೈ ಮಾಡಬೇಕು. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಭಾರಿ ಮಸ್ತ್ ಆಕ್ಕವೆ ಇವು ಕಡ್ಲಿಬ್ಯಾಳಿ ವಡ. ಒಮ್ಮೆ ಆದರೂ ನೀವು ಟ್ರೈ ಮಾಡಿರಿ. ಬರ್ರಿ ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ. ಮಾಡೋದಂತೂ ಭಾಳ ಈಸಿ. ಫಸ್ಟಿಗೆ ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಂಡೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿನ ತೊಗೊಂಡೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡೀನಿ, ನಿಮಗೆ ಬೇಕಂದ್ರೆ ಬೇರೆನೂ ತೊಗೋಬೋದು. ಇದನ್ನು ಒಂದು ಸಲ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು. ಒಂದು 2-3 ಸತಿ ತೊಳೆದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ 1 ತಾಸಷ್ಟು ಬಿಡಬೇಕು. ಜಾಸ್ತಿನೂ ಬಿಡಬಾರ್ದು, 1 ತಾಸು ಬಿಡಬೇಕು. ಯಾಕಂದ್ರೆ ಕಡ್ಲಿಬ್ಯಾಳಿ ವಡ ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ, ಇಲ್ಲಾಂದ್ರೆ ಎಣ್ಣೆ ಒಳಗೆ ಅಲ್ಲೇ ಮುರ್ಕೊಂಡು ಬಿಡ್ತಾವೆ. ಅದಕ್ಕೆ ನಾವು 1 ತಾಸಷ್ಟು ಈ ಕಡ್ಲಿಬ್ಯಾಳಿನ ನೆನೆಸ್ಕೋಬೇಕು. ಮುಟ್ಟಿದ್ರೆ ಈ ಥರ 2 ಆಗಬೇಕು, ಸ್ವಲ್ಪ ಗಟ್ಟಿನ ಇರಬೇಕು. ಈ ಥರ ಇದ್ರೆ ಸಾಕು. ಈಗ ಇದನ್ನು ಎಲ್ಲ ನೀರು ಬಸ್ಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಇರಬಾರ್ದು, ಎಲ್ಲ ನೀರು ಬಸ್ಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು. ಈಗ ಕಡ್ಲಿಬ್ಯಾಳಿ ಪೂರ ನುಣ್ಣಗೆ ರುಬ್ಕೋಬಾರ್ದು, ಕಡ್ಲಿಬ್ಯಾಳಿ ಹಂಗೆ ಇರಬೇಕು. ಆ ಥರ ನಾವು ಇದನ್ನು ರುಬ್ಕೋಬೇಕು. ನಾನು ತೋರಿಸ್ತೀನಿ. ಈಗ ನೋಡ್ಬೋದಿಲ್ಲ, ಈ ಥರ ನಾವು ಬ್ಯಾಳಿ ಸ್ವಲ್ಪ ಹಂಗೆ ಇರಬೇಕು. ಅಬಡ ಜಬಡ ಅಂತಾರಲ್ಲ, ಆ ಥರ ನಾವು ಇದನ್ನು ರುಬ್ಬಿ ತಗೋಬೇಕು. ಹಿಂಗೆ ನಾನು 1-2 ರೌಂಡಷ್ಟು ಮಾಡಿಕೊಂಡೆ. ನೋಡ್ಬೋದಿಲ್ಲಿ ಕಾಳೆಲ್ಲ ಹಂಗೆ ಉಳ್ದೈತಿ. ಈ ಥರ ನಾವು ರುಬ್ಬಿ ಒಂದು ಬೌಲ್ ಒಳಗೆ ಹಾಕಿ ಇಟ್ಕೋಬೇಕು. ನಾನಿಲ್ಲಿ 1-2 ರೌಂಡಷ್ಟು ಮಿಕ್ಸಿಗೆ ಹಾಕಿ ತೊಗೊಂಡೀನಿ. ಇವನ್ನ ಒಮ್ಮೆ ಆದರೂ ಟ್ರೈ ಮಾಡಿರಿ, ಯಾಕಂದ್ರೆ ಒಂದು 5 ನಿಮಿಷನಾಗ ರೆಡಿ ಆಗಿಬಿಡ್ತಾವೆ ಇವು. ಈ ಥರ ನಾವು ಕಡ್ಲಿಬ್ಯಾಳಿ 1 ತಾಸಷ್ಟು ನೆನೆಸಿ ಇಟ್ಕೊಂಡ್ಮೇಲೆ ಒಂದು 15 ನಿಮಿಷನಾಗ ಈ ಕಡ್ಲಿಬ್ಯಾಳಿ ವಡ ರೆಡಿ ಆಗ್ತಾವೆ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಮಸಾಲೆ ಮಾಡ್ಕೋಬೇಕು. ರುಚಿಗೆ ತಕ್ಕಂಗೆ ಖಾರ ಹಾಕೋರಿ, ಆಮೇಲೆ ಸ್ವಲ್ಪ ಹಸಿ ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸು ಹಾಕ್ರಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದನ್ನು ಈಗ ಆವಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಕಡ್ಲಿಬ್ಯಾಳಿನ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಖಾರ ಮತ್ತು ಉಪ್ಪು ನೋಡಿಕೊಂಡು ಹಾಕೋರಿ. ನಾನು ಜಾಸ್ತಿ ಖಾರ ಇರಲಿಲ್ಲ, ಅದಕ್ಕೆ ನಾನು 1-2 ಎಕ್ಸ್ಟ್ರಾ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ, ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿನ, ಇದನ್ನೆಲ್ಲನೂ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಹಂಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಇದನ್ನು ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ನಾವು ಏನೇನು ಹಾಕೇವಲ್ಲ ಎಲ್ಲ ಕಡೆನೂ ಹೊಂದ್ಕೋಬೇಕದು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ವಡ ಚಲೋತ್ನಂಗೆ ಬರೋಂಗಿಲ್ಲ. ನಾವು ಅಕ್ಕಿ ಹಾಕಿರ್ತೇವಲ್ಲ, ಅಕ್ಕಿ ಹಾಕೋದ್ರಿಂದನೂ ಕ್ರಿಸ್ಪಿಯಾಗಿ ಬರ್ತಾವೆ ವಡ. ಈಗ ಒಂದು ಸ್ವಲ್ಪ ಇದನ್ನು ತೊಗೊಂಡು ಈ ಥರ ಉಂಡೆ ಮಾಡಿಕೊಂಡು ನಾವು ಕೈ ಒಳಗೆ ತಟ್ಟಿ ರೌಂಡ್ ಶೇಪ್ ಕೊಡ್ಬೋದು. ಇಲ್ಲಾಂದ್ರೆ ನೀವು ಬೋಂಡಾಗತ್ತೆ ಬಿಡ್ತೇನೆಂದ್ರೆ ಅದೇ ಥರನೂ ಬಿಡ್ಬೋದು, ಇಲ್ಲ ಅಂದ್ರೆ ವಡಾಗತ್ತೆ ಬಿಡ್ಬೋದಂದ್ರೆ ಅದೇ ಥರನೂ ಬಿಡ್ಬೋದು. ನಾನಿಲ್ಲಿ ಈ ಥರ ಕಡ್ಲಿಬ್ಯಾಳಿ ವಡಾನ ಮಾಡ್ಕೊಂಡೀನಿ. ನಾನು ಹಿಂಗೆ ಒಂದು 5-6 ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದ್ರೆ ಒಮ್ಮೆ ಎಣ್ಣೆ ಒಳಗೆ ಬಿಡ್ಬೋದು ಅಂಥೇಳಿ. ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಎಣ್ಣೆ ಒಳಗೆ ಬಿಡಾತೀನಿ. ನೋಡ್ಬೋದಿಲ್ಲ ಎಷ್ಟು ಚಂದ ಎಣ್ಣೆ ಒಳಗೆ ಕುಂತಾವಂಥೇಳಿ. ನೀರದು ಹಾಕಿದರೆ ಈ ಥರ ಬರೋಂಗಿಲ್ಲ, ಎಣ್ಣೆ ಒಳಗೆ ಹಾಕಿದ ಕೂಡಲೇ ಎಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ. ಅದ್ರ ಸಲುವಾಗಿ ಸ್ವಲ್ಪ ನೀರು ಹಾಕಬೇಡ್ರಿ, ಹಂಗೆ ಮಾಡ್ಕೊರಿ, ಭಾರಿ ಮಸ್ತ್ ಆಕ್ಕವು ಕಡ್ಲಿಬ್ಯಾಳಿ ವಡ. ಈಗ ಇದನ್ನು ವಾಪಸ್ ಹೊಳಿಸಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕರ್ಕೋಬೇಕು. ಇದೇನು ಟೈಮ್ ಹಿಡಿಯಂಗಿಲ್ಲ ಕರಿಯಾಗೂ. ಸೊ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಈ ಥರ ಕಲರ್ ಬರೋ ಮಟ್ಟ ಕರೆದ್ರೆ ಸಾಕು, ಕಡ್ಲಿಬ್ಯಾಳಿ ವಡ ರೆಡಿ ಆಗ್ತಾವೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಈ ಕಡ್ಲಿಬ್ಯಾಳಿ ವಡಾನ ತಿಂತಾರೆ. ಮತ್ತು ಮಾಡೋದನ್ನು ಬಹಳ ಈಸಿ. ನಿಮ್ಮ ಮನ್ಯಾಗ ಮಕ್ಕಳು ಮತ್ತು ವಯಸ್ಸಾದವ್ರದು ಇದ್ದರೆ ಇದನ್ನು ಮಾಡಿಕೊಡ್ರಿ.
ಮ್ಯಾಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಕಡ್ಲಿಬೇಳೆ ವಡ ಭಾರಿ ಮಸ್ತ್ ಅಕ್ಕಾವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.